ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೀನನು ಸೂರ್ಯನು ಮಂಚದ ಮೇಲೆ ಕೂತ್ಕೊಂಡು ದುಡ್ಡು ಎಣಿಸ್ತಾ ಇರ್ತಾಳೆ. ರೀ, ನಿಮ್ಮ ಗಾಡಿ ಮೇಲಿರೋ ಸಾಲನ ಫಸ್ಟು ತೀರಿಸಿ ಅಂತ ಮೀನಾ ಹೇಳ್ತಾಳೆ. ಸೂರ್ಯ, ಇಲ್ಲಮ್ಮ, ಅದಕ್ಕಿಂತ ಮುಂಚೆ ನಿಮ್ಮಮ್ಮಂಗೆ ಕೊಡಬೇಕು ಅಂತ ಹೇಳ್ತಾನೆ ಸೂರ್ಯ. ರೀ, ಅದಕ್ಕೇನು ಅವಸರ ಇಲ್ಲ ಅಂತ ಹೇಳ್ತಾಳೆ ಮೀನಾ. ಸೂರ್ಯ, ಏನೇ ಹೇಳ್ತಾ ಇದೆಯಾ, ಮನೇಲಿ ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಪಾಪ ಕಣೆ, ಅವರು ಗೋಳಾಡ್ತಾ ಇದ್ದಾರೆ ಅಂತ ಇರ್ತಾನೆ ಸೂರ್ಯ. ಫಸ್ಟ್ ಅವ್ರಿಗೆ ಕೊಡಮ್ಮ ಅಂತ ಹೇಳ್ತಾನೆ ಸೂರ್ಯ. ಆಮೇಲೆ ಉಳಿದಿದ್ದ ಅಪ್ಪನಿಗೆ ಕೊಡು ಅಂತ ಹೇಳ್ತಾನೆ. ಮಾವನಿಗೆ ಕೊಡೋಕೆ ಹೋದೆ, ಮಾವ ಇದ್ದಿದ್ದು ಬ್ಯಾಂಕಿಗೆ ಹಾಕ್ತೀನಿ, ಯಾವಾಗ ಬೇಕಾದರೂ ನೀವೇ ಬಳಸ್ಕೊಳ್ಳಿ ಅಂತ ಹೇಳಿದ್ರು ರೀ ಅಂತ ಮೀನಾ ಹೇಳ್ತಾಳೆ. ಅವ್ರು ತಗೊಳ್ಳಲ್ಲಮ್ಮ, ಅವರಿಗೆ ಫೋರ್ಸ್ ಮಾಡಿ ಕೊಡಬೇಕು ನಾವೇ. ಪಾಪ ಅಪ್ಪ ಪೆನ್ಷನ್ ದುಡ್ಡನ್ನೆಲ್ಲ ಕೊಟ್ಟಿದ್ದಾರೆ ರೀ, ನಾನು ಕೊಟ್ಟೆ ಅವರಿಗೆ, ಅವರೇ ಇಸ್ಕೊಳ್ಳಲಿಲ್ಲ ಅಂತ ಮೀನಾ ಹೇಳ್ತಾಳೆ. ದುಡ್ಡು ಹೋಗಿ ಬಂದಿದೆ, ದುಡ್ಡಿನ ವಿಚಾರ ಅಲ್ಲ, ಮರ್ಯಾದೆ ತುಂಬಾ ಮುಖ್ಯ ರೀ ಅಂತ ಹೇಳ್ತಾ ಇರ್ತಾಳೆ ಮೀನಾ. ಜೀವನ ಪೂರ್ತಿ ನನ್ನ ಮೇಲೆ ಕಪ್ಪುಚುಕ್ಕೆ ಬರುತ್ತೆ ಅಂದ್ಕೊಂಡಿದ್ದೆ, ಕಳ್ತನದ ಆರೋಪ ಮಾತ್ರ ಹೋಯಿತು, ಅತ್ತೆಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪ ಅಂತ ಮೀನಾ ಸೂರ್ಯಂಗೆ ಹೇಳ್ತಾ ಇರ್ತಾಳೆ. ದುಡ್ಡಿಲ್ಲ ಅಂದರೆ ಇಷ್ಟೊಂದು ಕೇವಲವಾಗಿ ನೋಡ್ತಾರಾ ಅಂತ ಮೀನಾ ಸೂರ್ಯಂಗೆ ಹೇಳ್ತಾ ಇರ್ತಾಳೆ. ಸೂರ್ಯ ಹೇಳ್ತಾ ಇರ್ತಾನೆ, ಹೆಣ್ಣಿಗೆ ಗಂಡು ದೆವ್ವ ಮೆಟ್ಕೊಂಡ್ರೂ ಹೋಗಲ್ಲ, ಗಂಡಿಗೆ ಹೆಣ್ಣು ದೆವ್ವ ಮೆಟ್ಕೊಂಡ್ರೂ ಹೋಗಲ್ಲ, ಹೆಣ್ಣಿಗೆ ಗಂಡು ದೆವ್ವ ಮೆಟ್ಕೊಂಡ್ರೂ ಹೋಗಲ್ಲ, ಆ ಥರ ದುಡ್ಡಿನ ಹುಚ್ಚಿರೋರಿಗೆ ಏನು ಮಾಡಿದರೂ ಹೋಗಲ್ಲ ಅಂತ ಹೇಳ್ತಾ ಇರ್ತಾನೆ ಮೀನಾಗೆ ಸೂರ್ಯ. ನಮ್ಮ ಸಕ್ಕರೆನೂ ಹಾಗೆ ಅಂತ ಗೊತ್ತು, ನಮ್ಮ ಬುಡ್ಬುಡ್ಕೆ ಮನೋಜನೂ ಹಾಗೆ ಅಂತ ಗೊತ್ತು ಅಂತ ಹೇಳ್ತಾನೆ ಸೂರ್ಯ. ನನ್ನ ತಲೆ ಬಿಸಿ ಬಂದು ಆ ರೋಹಿಣಿ ಕಣೆ ಅಂತ ಹೇಳ್ತಾನೆ. ಆ ರೋಹಿಣಿದೆ ನನಗೆ, ನಿನ್ನ ಹಾಗೆ ಅವಳು ಸೊಸೆ, ನಿನ್ನ ಕೈ ಹಿಡ್ದೆಳೆದು ನಿನ್ನ ಮನೆಯಿಂದ ಆಚೆ ಹಾಕೋಕೆ ಹೋಗಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಬಂದು ಸೂರ್ಯನ ತಪ್ಕೊತಾಳೆ. ತಪ್ಕೊಂಬಿಟ್ಟು, ಭಯ ಆಗ್ತಿದೆ ರೀ, ಹೆಣ್ಣು ಹೊಲಿದ್ರೆ ನಾರಿ, ಮುನಿದ್ರೆ ಮಾರಿ ಅಂತ ಹೇಳ್ತಾ ಇರ್ತಾಳೆ ಸೂರ್ಯನಿಗೆ. ಇದರಿಂದ ಏನಾದರೂ ತೊಂದರೆ ಆದರೆ ಅಂತ ಹೇಳ್ತಾಳೆ ಮೀನಾ. ಮೀನನ ಕೈ ಹಿಡ್ಕೊಂಡು ಸೂರ್ಯ, ಇಲ್ಲಿರೋ ಸೂರ್ಯ ಕಣೆ ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಸಾವು ಅಂತ ಬಂದರೆ ಅದು ನ್ಯಾಯವಾಗೇ ಇರುತ್ತೆ, ಅನ್ಯಾಯ ಮಾಡೋರು ನನ್ನನ್ನು ಮುಟ್ಟೋಕ್ಕೂ ಆಗಲ್ಲ, ಹೋಗು ದುಡ್ಡು ಎತ್ತಿಡು ಅಂತ ಸೂರ್ಯ ಹೇಳಿ ಕಳಿಸ್ತಾನೆ. ಅದನ್ನು ಏನು ಮಾಡಬೇಕಂತ ನಾನು ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ರೋಹಿಣಿಯಮ್ಮ ಹಾಲುಗ್ಸೋಕ್ಕೆಲ್ಲ ತಯಾರಿ ಮಾಡ್ಕೊತಾ ಇರ್ತಾಳೆ. ರೋಹಿಣಿ ಫ್ರೆಂಡ್ ಹೇಳ್ತಾ ಇರ್ತಾಳೆ, ಈ ಡೈನಿಂಗ್ ಟೇಬಲ್ನ ಯೂಸ್ ಮಾಡ್ಕೋಬೇಕಂತೆ ಓನರ್ ಹೇಳಿದರು ಬೇಕಾದರೆ ಅಂತ. ಓಕೆ ಸರ್ ಅಂತ ನಾನು ಹೇಳಿದೆ. ಆವಾಗ ಅವ್ರು ಏನಂತ ಹೇಳಿದರು, ಅಕಸ್ಮಾತ್ ಡ್ಯಾಮೇಜ್ ಆದರೆ ಪೇಮೆಂಟಲ್ಲಿ ಅಡ್ವಾನ್ಸಲ್ಲಿ ಮುರ್ಕೊತೀವಿ ಅಂತ ಹೇಳಿದರು ಅಂತ ಹೇಳ್ತಾಳೆ ರೋಹಿಣಿ. ಬೆಂಗಳೂರಲ್ಲಿ ಇದೊಂದು ಕರ್ಮನಮ್ಮ, ಮತ್ತು ಮನೆಯಲ್ಲಿ ಲೈಟ್ ಬಂದರೆ ಇದು ಬರಲ್ಲ, ನೀರು ಬಂದರೆ ಸ್ವಲ್ಪ ದಿನ ಬರುತ್ತೆ, ಸ್ವಲ್ಪ ದಿನ ಬರಲ್ಲ. ಬಂದು ಸ್ಟಾರ್ಟಿಂಗು ಲೈಟೆಲ್ಲ ಆನ್ ಇರ್ತವೆ, ಆಮೇಲೆ ಬಲ್ಪ್ ಹೋಗುತ್ತೆ, ಅದಕ್ಕೂ ನಾವೇ ದುಡ್ಡು ಸುರಿಬೇಕು ಅಂತ ಹೇಳ್ತಾಳೆ. ಆವಾಗ ಅವ್ರ ಮಗ ಇದ್ದನು, ಅಮ್ಮ ಈ ಮನೆ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು ಅಂತ ಹೇಳ್ತಾನೆ. ಆಂಟಿ ನಿಮಗೆ ಹೇಗಿದೆ ಅಂತ ಕೇಳ್ತಾಳೆ ರೋಹಿಣಿ ಫ್ರೆಂಡ್. ಹ್ಞೂ ಅಮ್ಮ, ತುಂಬ ಪ್ರಶಾಂತವಾಗಿದೆ, ಮತ್ತು ನೀರು ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅಮ್ಮ ಇಲ್ಲಿ ಬೀಚ್ ಇದೆಯಾ ಅಂತ ಕೇಳ್ತಾಳೆ. ಇಲ್ಲ ಪುಟ್ಟ, ಇಲ್ಲಿ ಬೀಚ್ ಇಲ್ಲ, ವೀಕೆಂಡಿಗೆ ಒಂದು ಸಲ ಬರ್ತೀನಿ ನಾನು, ಬಂದುಬಿಟ್ಟು ಕರ್ಕೊಂಡೋಗಿ. ರೋಹಿಣಿರಮ್ಮ ಹಾಲುಗ್ತಿದೆ ಬಾ ಅಂತ ಕರೀತಾರೆ. ಹೋಗ್ತಾಳೆ ರೋಹಿಣಿ, ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅವ್ನ ಮಗನೂ ಚಪ್ಪಾಳೆ ತಟ್ತಾ ಇರ್ತಾಳೆ. ಈ ಕಡೆ ದೇವ್ರ ಪೂಜೆ ಮಾಡೋಕ್ಕೆ ಹಾಲು ಬಿಸಿ ಮಾಡ್ಕೊಂಡು ತೊಗೊಂಡು ಹೋಗಿ ದೇವ್ರ ಪೂಜೆ ಎಲ್ಲ ನೈವೇದ್ಯ ಎಲ್ಲ ಮಾಡ್ತಾರೆ. ತಗೊಳ್ಳಮ್ಮ ರೋಹಿಣಿ ಅಂತ ಕೊಡ್ತಾರೆ ಆರತಿನ ಅವರಮ್ಮ. ಆರತಿ ಎಲ್ಲ ತೊಗೊಂಡು ನಿಂತ್ಕೊಂಡಿರ್ತಾಳೆ ರೋಹಿಣಿ. ಅಮ್ಮ ನಾನು ಆಟ ಆಡ್ಬೋದಾ ಅಂತ ಮಗ ಕೇಳಿದಾಗ, ಹೂಪ ಹೋಗು, ಇಲ್ಲಿ ಮುಂದೆನೇ ಸ್ವಲ್ಪ ಕಾಂಪೌಂಡ್ ಹತ್ರ ರೋಹಿಣಿ ಹೇಳಿ, ಹೊರಗಡೆ ಎಲ್ಲೂ ಹೋಗಬೇಡ,
ಹೊಸ ಜಾಗ. ನೀನಿದೀಯ ಅಂತ ಖುಷಿಯಾಗಿದ್ದಾನೆ. ನೀನು ಹೋದ್ಮೇಲೆ ಏನು ಮಾಡ್ತಾನೋ ಏನೋ ಅಮ್ಮ ಅಂತ ಹೇಳ್ತಾಳೆ. ಸ್ಕೂಲಿಗೆ ಹೋದ್ರೆ ಬೇಕಾದ ಜನ ಫ್ರೆಂಡ್ಸ್ ಸಿಗ್ತಾರೆ. ಹೊರಗೆ ಮಾತ್ರ ಕಳಿಸ್ಬೇಡ. ನೀನು ಕೂಡ ಹೊರಗಡೆ ಹೋಗಬೇಡ. ಕಾಡಿಗೆ ಕರ್ಕೊಂಬಂದಿದೀಯ ನಮ್ಮನ್ನ ನೀನು ಅಂತ ಹೇಳ್ತಾರೆ. ನೀನು ಕೂಡ ಹೊರಗಡೆ ಹೋಗಬೇಡ. ನಿನಗೇನೇ ಬೇಕೋ ಎಲ್ಲ ನಾನು ತೊಗೊಂಬರ್ತೀನಿ ವಾರಕ್ಕೊಂದ್ಸಲ ಅಂತ. ನೀರು ಬೇಕಾದರೆ ನಾನು ಹೇಳಿದ್ದೀನಿ 2 ದಿನಕ್ಕೊಂದ್ಸಲ ತಂದು ಕೊಡ್ತಾರೆ ಪಕ್ಕದಲ್ಲಿ. ಹಾಲು ಹಾಕೋರ್ಗೂ ಹೇಳಿದ್ದೀನಿ ಅಂತ ಹೇಳ್ತಿರ್ತಾಳೆ ರೋಹಿಣಿ. ನೀನು ಇಲ್ಲಿದೀಯ ಅಂತ ಗೊತ್ತಾದರೆ ಸೂರ್ಯ ಬಂದುಬಿಡ್ತಾನೆ. ಅವ್ರಿಗೆ ಗೊತ್ತಾದರೆ ಇವಳು ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತ ಅವ್ರ ಫ್ರೆಂಡ್ ಹೇಳ್ತಾ ಇರ್ತಾಳೆ. ಅವಳ ಮಾತಿಗೆ ಬೇಜಾರಾಯ್ತಾ? ಬೇಜಾರು ಮಾಡ್ಕೋಬೇಡಿ. ಹುಟ್ಟೂರು ಬಿಟ್ಬಿಟ್ಟು ಇಲ್ಲಿ ತನಕ ಬರೋಂಗಾಯ್ತು ಅಂತ ಹೇಳ್ತಾರೆ. ಕಡೆ ಸೂರ್ಯ ಡ್ರಾಪ್ ಮಾಡಿಬಿಟ್ಟು ದುಡ್ಡು ಇಸ್ಕೊಂಡು ನಿಂತ್ಕೊತಾನೆ. ಕ್ರಿಶ್ ಮನೆ ಹತ್ರನೇ ಬಂದಿದ್ದೀನಿ, ಕ್ರಿಶ್ ಮಾತಾಡ್ಸ್ಕೊಂಬರೋಣ ಅಂತ ಮನೆ ಹತ್ರ ಹೋಗ್ತಾನೆ. ಮನೆ ಬೀಗ ಹಾಕಿರುತ್ತೆ. ಮತ್ತೆ ವಾಪಸ್ ಬರ್ತಾ ಇರ್ತಾನೆ. ಬಂದಾಗ ಅಕ್ಕಪಕ್ಕ ಎಲ್ಲರನ್ನೂ ಹುಡುಕ್ತಾನೆ. ಯಾರೂ ಸಿಕ್ಕಲ್ಲ. ನೋಡ್ತಾ ನಿಂತ್ಕೊಂಡಿರ್ತಾನೆ ಕಾರ್ ಹತ್ರ. ಯಾರೂ ಇಲ್ವಲ್ಲ, ಒಬ್ಬರು ಸಿಗ್ತಾ ಇಲ್ವಲ್ಲ ಅಂತ ಅಂದ್ಕೊಂಡು ಇಲ್ಯಾರೋ ಅಮ್ಮ ಬರ್ತಾ ಇದ್ದಾರಲ್ಲ, ಅಮ್ಮ ಅಮ್ಮ ಅಂತ ಕರೀತಾರೆ. ಕರೆದ್ಬಿಟ್ಟು ಓ ಪ್ರಮೀಳನಾ, ಅವ್ರು 2 ದಿನ ಆಯ್ತಪ್ಪ ಮನೆಗೆ ಬೀಗ ಹಾಕಿ ಅಂತ ಹೇಳ್ತಾರೆ. ಹೋಗಿದ್ದಾರೆ ಅಂತ ಗೊತ್ತಿಲ್ಲಪ್ಪ, ನಮಗೂ ಏನೂ ಹೇಳಿಲ್ಲ. ಅಮ್ಮ ಹುಷಾರಾಗಿದ್ದಾರೆ ತಾನೆ, ನಾನು ನೋಡಿದಾಗ ಚೆನ್ನಾಗೇ ಇದ್ದರು ಅಂತ ಹೇಳ್ತಾರೆ. ಈ ಕಡೆ ರೋಹಿಣಿ ಫ್ರೆಂಡು ರೋಹಿಣಿ ಮಗ ಆಟ ಆಡ್ತಾ ಇರ್ತಾನೆ. ರೋಹಿಣಿ ಬ್ಯಾಗಲ್ಲೆಲ್ಲ ಐಟಮ್ ಎಲ್ಲ ತೊಗೊಂಬಂದು ಕ್ರಿಶ್ ನೋಡು ನಿಂಗೋಸ್ಕರ ಏನು ತೊಗೊಂಬಂದಿದ್ದೀನಿ ಅಂತ ಐಸ್ ಕ್ರೀಮ್ ಕೊಡ್ತಾರೆ. ಅಮ್ಮ ಅಮ್ಮ ಬಾ ಅಂತ ಕರೀತಾರೆ. ಏನು ಕಲ್ಯಾಣಿ ಅಂತ ಅಮ್ಮ ಬರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಸೂರ್ಯ ಫೋನ್ ಮಾಡ್ತಾಯಿದ್ದಾನೆ ಅಂತ ಹೇಳ್ತಾಳೆ ರೋಹಿಣಿಗೆ. ಅವತ್ತು ಗಲಾಟೆ ಆಯ್ತಲ್ಲ, ಆವತ್ತಿಂದ ಫೋನ್ ಮಾಡಿಲ್ಲ. ಇವತ್ತೇನಕ್ಕೆ ಮಾಡ್ತಾಯಿದ್ದಾನೆ ಗೊತ್ತಿಲ್ಲಮ್ಮ ಅಂತ ಹೇಳ್ತಾರೆ. ಸರಿ ಆಯಿತು, ರಿಸೀವ್ ಮಾಡಿಬಿಟ್ಟು ಕೇಳು, ಗೊತ್ತು ತಾನೇ ಏನು ಮಾತಾಡಬೇಕು ಅಂತ ಹೇಳ್ತಾಳೆ. ಹಲೋ ಅಮ್ಮ, ನಾನು ಸೂರ್ಯ, ನಿಮ್ಮ ಮನೆ ಮುಂದೆನೇ ಇದ್ದೀನಿ ಅಂತ ಹೇಳ್ತಾಳೆ. ರೋಹಿಣಿರಮ್ಮ ತುಂಬ ಸೂರ್ಯಂಗೆ ಬೈದ್ಬಿಟ್ಟು ಆಮೇಲೆ ಫೋನ್ ಇಟ್ಬಿಟ್ಟು ಅಳ್ತಾರೆ. ಈ ಕಡೆ ರೋಹಿಣಿನ ಮಗನ್ನ ಸ್ಕೂಲಿಗೆ ಸೇರ್ಸೋಕ್ಕೆ ಅಂತ ಸ್ಕೂಲ್ ಹತ್ರ ಬರ್ತಾ ಇರ್ತಾರೆ. ಈ ಕಡೆ ರಂಗನಾಥು ಕೂಡ ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇರೋದ್ರಿಂದ ಬರ್ತಾರೆ. ಬರ್ತಾ ಇರುವಾಗ ಸೆಕ್ಯೂರಿಟಿ ಹತ್ರ ಇನ್ಫಾರ್ಮ್ ತೊಗೊಂಡು ಅವ್ರ ಫ್ರೆಂಡಿಗೆ ಫೋನ್ ಮಾಡ್ತಾರೆ. ಕೇಶವ ಅಂತ ರಂಗನಾಥ್ ಹೇಳ್ತಾ ಇರ್ತಾರೆ ಫೋನಲ್ಲಿ. ಆಯ್ತಾಯಿತು, ಹೋಗ್ಬಿಟ್ಟು ಮಾತಾಡ್ತೀನಿ ಅವ್ರ ಹತ್ರ, ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೀನಿ. ಓಕೆ ಥ್ಯಾಂಕ್ಸ್. ಸೆಕ್ಯೂರಿಟಿ ಹತ್ರ ಈ ಕಡೆನೇ ಅಲ್ವಾ ಅಂತ ಒಳಗಡೆ ಹೋಗ್ತಾರೆ. ನಮಸ್ಕಾರ ಸರ್, ಬನ್ನಿ ಅಂತ ಕರೀತಾರೆ ಅವರು ಸ್ಕೂಲಲ್ಲಿರೋ ಸರ್ರು. ಯಾರು ಹೇಳಿ? ಸರ್ ನನ್ನ ಹೆಸರು ರಂಗನಾಥ್ ಅಂತ, ಕೇಶವ ಮೂರ್ತಿಗಳು ಕಳಿಸ್ಕೊಟ್ರು. ಹಾಂ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ. ಅವ್ರು ನನಗೆಲ್ಲ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್ ಅಂತ ರಂಗನಾಥ್ ಕೂತ್ಕೊತಾರೆ. ಕಲ್ಯಾಣಿ ಮಗ ಓಡಿ ಬರ್ತಾ ಇರ್ತಾನೆ. ಕ್ರಿಶ್ ಅಂತ ಹಿಂದ್ಗಡೆ ಬರ್ತಾರೆ. ಇಲ್ಲಿ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟು, ನೀನು ಡಿಸಿಪ್ಲಿನಲ್ಲಿರಬೇಕು ಅಂತ ಹೇಳಿ. ಇನ್ನು ಬರ್ತಿದ್ದಂಗೆ ಎಲ್ಲ ರೂಲ್ಸ್ ಹೇಳ್ತೀಯಾ ಅಂತ ಹೇಳ್ತಾರೆ ರೋಹಿಣಿರಮ್ಮ. ಇವನಿಲ್ಲಿ ಚೆನ್ನಾಗೇ ಬೆಳಿತಾನೆ, ಚೆನ್ನಾಗೇ ಇರ್ತಾನೆ. ಏನು ಇವಾಗ ಮಗು ಡಿಸಿಪ್ಲಿನಲ್ಲಿ ಬೆಳಿಬೇಕಂತ ಆಸೆ ಪಡೋದು ತಪ್ಪಾ ಅಂತ ಹೇಳ್ತಾರೆ. ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡಬೇಕಂತ ರೂಲ್ಸ್ ಇದೆ. ನಿಮ್ಮ ಕನ್ನಡ ಕೇಳಿಬಿಟ್ಟು ನನಗೂ ಕನ್ನಡ ಮಾತಾಡಬೇಕು ಅಂತ ಅನಿಸ್ತಿದೆ ಅಂತ ಪ್ರಿನ್ಸಿಪಾಲ್ ಹೇಳ್ತಾರೆ. ಅದು ಕನ್ನಡಕ್ಕಿರೋ ಶಕ್ತಿನೇ ಸರ್ ಅಂತ ಹೇಳಿಬಿಟ್ಟು ಸರಿ ಆಯಿತು ಸರ್ ಅಂತ ಹೊರಡ್ತಾರೆ ರಂಗನಾಥ್. ಆ ಕಡೆಯಿಂದ ರೋಹಿಣಿರಮ್ಮ ಬರ್ತಾ ಇರ್ತಾಳೆ. ರೋಹಿಣಿರಮ್ಮ ಬರಬೇಕಾದ್ರೆ ಇವರು ಫೋನಲ್ಲಿ ಮಾತಾಡ್ಕೊಂಡು ಆ ಸೈಡ್ ಹೋಗ್ತಾರೆ. ಒಳಗಡೆ ಹೋಗ್ತಾ ಇರ್ತಾರೆ ರೋಹಿಣಿರಮ್ಮನು. ರೋಹಿಣಿ, ಕ್ರಿಶ್ ನಿನಗೆ ಅಜ್ಜಿ ಆರೋಗ್ಯದ ಬಗ್ಗೆ ಗೊತ್ತಲ್ಲ ಮಗನೇ, ಅಜ್ಜಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾಳೆ. ಚೆನ್ನಾಗಿ ಓದ್ಕೋಬೇಕು. ಇಲ್ಲಿ ಅಜ್ಜಿ ಮಾತ್ರನಾ, ಏಕೆ ನೀನಿರಲ್ವಾ ಅಂತ ಕೇಳ್ತಾನೆ. ಸೂರ್ಯ ಬಂದು ಮೀನಂಗೆ ಹೇಳ್ತಾಳ, ಕ್ರಿಶ್ ಇದ್ನಲ್ಲ, ಕ್ರಿಶ್ ಊರ ಕಡೆ ಹೋಗಿದ್ದೆ ಅಂತ ಹೇಳಿ ರೋಹಿಣಿ ಶಾಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ.